ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿಯಾಗಿದೆ. ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದ ರೈತ ಧರ್ಮರಾಜನನ್ನ ಕಾಡಾನೆ ಬಲಿ ಪಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುರಿತಕ್ಕಂಥ ಮಳೆ ನಡುವೆ ಕೂಡ ಮೂಡಿಗೆರೆ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಬರಬೇಕು, ಜಿಲ್ಲಾಡಳಿತ ಬರಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದು ಸರಣಿಯಾಗಿ ಸಾವುಗಳಾಗ್ತಾ ಇದ್ದಾವೆ. ಪ್ರತಿ ಸಾವಾದಲ್ಲೂ ಕೂಡ ಸರ್ಕಾರ ಕಣ್ಣೊರೆಸ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೆ ಹೊರತು ಶಾಶ್ವತ ಪರಿಹಾರವನ್ನ ಕಂಡುಹಿಡಿತಾ ಇಲ್ಲ ಅಂತಕ್ಕಂಥ ಆಕ್ರೋಶ ವ್ಯಕ್ತ ಆಗ್ತದೆ. ನೋಡ್ತಾ ಇದ್ದೀವಿ, ಮಳೆ ಬರ್ತಾ ಇದೆ. ಮಳೆ ನಡುವೆ ಕೂಡ ನೂರಾರು ರೈತರು ಸೇರ್ಕೊಂಡಿದ್ದಾರೆ. ತಕ್ಷಣ ಏನು ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಬರಬೇಕು, ಜಿಲ್ಲಾಧಿಕಾರಿ ಬರಬೇಕು, ಅರಣ್ಯ ಇಲಾಖೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಬರಬೇಕು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ನಾವು ಇದೇನು ಈಗ ಈ ಬಗ್ಗೆ ಮಾತಾಡ್ಲಿಕ್ಕೆ ರೈತರು ನಮ್ಮ ಜೊತೆಗೆ ಹೇಳಿ ಸರ್, ಇವತ್ತು ಮತ್ತೊಂದು ಬಲಿಯಾಗಿದೆ ಕಾಡಾನೆ ದಾಳಿಗೆ. ಎಲ್ಲಿ ಇವರು ಅರಣ್ಯ ಮಂತ್ರಿಗಳು ಬಂದೋದ್ಮೇಲೆ ಇದು 5ನೇ ಸಾವು ಆಗ್ತಿರೋದು. ಕಣಗುಪ್ಪೆನಲ್ಲೇ ಇದು 3ನೇ ಸಾವು. ಇಲ್ಲಿ ಏನು ಸರ್, ಅವ್ರು ಬಂದು ಆನೆನೆಲ್ಲ ಬೇರೆ ಇದು ಮಾಡಿ ಇದು ಬ್ಯಾರಿಕೇಡ್ ಹಾಕಿ ಇದು ಮಾಡಿ ಕ್ಲೋಸ್ ಮಾಡ್ತೀವಿ ಮುತ್ತೋಡಿ ಫಾರೆಸ್ಟ್ಗೆ ಅಂತ ಹೇಳಿದ್ರು. ಇಲ್ಲಿವರೆಗೂ ಬರಲಿಲ್ಲ, ಜನ ಸಾಯ್ತಾ ಇದ್ದಾರೆ. ಆಮೇಲೆ ಸರ್ಕಾರ ಬರೀ ಬಡವರ ಪರ ಅಂತಾರೆ, ಬಡವ್ರನ್ನೇ ಸಾಯ್ತಾ ಇದಾರಲ್ಲ ಸರ್. ಏನು ಮಾಡ್ಬೇಕು ಇವರು ಬಡವ್ರಿಗೆ? ಅವ್ರೇನು ಕೂಲಿಗೆ ಹೋಗ್ಬಾರ್ದಾ, ಕೆಲ್ಸಕ್ಕೆ ಹೋಗ್ಬಾರ್ದಾ? ಆ ಟೈಮಲ್ಲಿ ಈ ಟೈಮಲ್ಲಿ ಹೋಗ್ಬಾರ್ದು. ಹೆಂಗೆ ಹೋಗ್ಬೇಕು ಅವರು? ಅವ್ರು ಹೊಟ್ಟೆಪಾಡಿಗೆ ಏನು ಮಾಡಬೇಕು ಸರ್? ಈಗ ನಾವು ಕೆಲ್ಸಕ್ಕೆ ಬಂದ್ರೆ ಅವ್ರಿಗೆ ಸಂಬಳ ಕೊಡಬೇಕು. ಏನು ಮಾಡಬೇಕು ಅವರು? ಈಗ ಸತ್ತೋಗಿರೋನು ಮನೆಯಲ್ಲಿ ನಡೆಸ್ಬೇಕು. ಅವನು ಮನೆ ನಡೆಸಕ್ಕೆ ಏನು ಮಾಡಬೇಕು? ಈಗ ಗೌರ್ಮೆಂಟ್ ಏನಿದೆ ಗೊತ್ತಾ ಸರ್, ಇದರಲ್ಲಿ ಏನು ಅವರಿಗೆ ಇದಿಲ್ಲ ಅಂತ ಮಾಡ್ತಾ ಇಲ್ಲ ಸರ್. ಬ್ಯಾರಿಕೇಡ್ ಹಾಕಿ ಮಾಡಿದ್ರೆ ದೊಡ್ಡ ವಿಚಾರ ಅಲ್ಲ. ಒಂದು 700ರಿಂದ 800 ಕೋಟಿ ರೂಪಾಯಿ ಹಾಕಿದ್ರೆ ಇಡೀ ಫಾರೆಸ್ಟಿಗೆ ಬ್ಯಾರಿಕೇಡ್ ಹಾಕ್ಬೋದು. ನೀವು ಆನೆ ಬರ್ದಂಗೆ ಮಾಡ್ಬೋದು, ಶಾಶ್ವತ ಪರಿಹಾರ ಮಾಡ್ಬೋದು. ಯಾಕೆ ಮಾಡ್ತಿಲ್ಲ ಸರ್ ಫಾರೆಸ್ಟರ್ಗೆ ಏನಿದೆ? ಏನು ಮಾಡ್ಬೇಕು? ಆಮೇಲೆ ನಮ್ಮ ಆನೆನ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಹೋಗ್ತಾರೆ. ನಮ್ಮ ತೋಟದಲ್ಲಿ ಮೇಯ್ಸಕ್ಕೆ ನಮ್ದೇನು ಅವ್ರದ್ದು ಸ್ವಂತ ಆಸ್ತಿನ ಸರ್ ಇದು? ನಮ್ಮ ತೋಟದಲ್ಲಿ ಅವ್ರು ಯಾಕೆ ಮಾಡಿಸ್ಬೇಕು? ಗೌರ್ಮೆಂಟ್ ಲ್ಯಾಂಡ. ನೀವು ಒಂದು ಮರ ಕಡಿದ್ರೆ ಇಮಿಡಿಯೇಟ್ ಬರ್ತಾರೆ. ಇವತ್ತು ಯಾರು ಒಬ್ಬ ಫಾರೆಸ್ಟರ್ ಇಲ್ಲ, ಡಿಪಾರ್ಟ್ಮೆಂಟ್ ಯಾರು ಇಲ್ಲ. ಈ ಮಳೆ ನಡುವೆ ಶವ ಅಲ್ಲೇ ಬಿದ್ದಿದೆ ಸರ್. ಈಗ ನಿಮ್ ಡಿಮಾಂಡ್ ಏನ್ ಸರ್? ನಮ್ ಡಿಮಾಂಡ್ ಏನಿಲ್ಲ ಸರ್, ಶಾಶ್ವತ ಪರಿಹಾರ ಬೇಕು. ನಿಮ್ ಪರಿಹಾರ ಇದೆಯಲ್ಲ, ಈ ಪರಿಹಾರ ನಾವೇ ಕೊಡ್ತೀವಿ. ನಮಗೆ ಇಲ್ಲಿಂದ ಆನೆನ ವಾಪಸ್ ಶಾಶ್ವತವಾಗಿ ತಗೋಗಿ ಮುತ್ತೋಡಿನ ನಾಗರವಾಡಲ್ಲಿ ಫಾರೆಸ್ಟ್ ಅಲ್ಲಿ ಅವನ ಶಾಶ್ವತವಾಗಿ ಇದಾಕಿ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಬೇಕು. ಅದೇ ಹೇಳಿ ಸರಿ. ಪ್ರತಿ ಸಲ ಸಾವಾದಾಗಲೂ ಕೂಡ ಅಧಿಕಾರಿಗಳು ಬರ್ತಾರೆ, 1-2 ಆನೆ ಹಿಡ್ಕೊಂಡು ಹೋಗ್ತಾರೆ. ಆದ್ರೆ ಸಮಸ್ಯೆ ಮಾತ್ರ ಮುಂದುವರಿತಾನೆ ಇದೆ. ಇದು ಅದೊಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಸಾರಿ ಆನೆಗಳನ್ನ ಈಗ ಡೆತ್ ಆಗಿದೆ, ನಾಳೆ ಬೆಳಗ್ಗೆ ಆನೆ ಹಿಡಿತೀವಿ ಅನ್ನೋ ಭರವಸೆ ಕೊಡೋದು, ಚೆಕ್ ಕೊಡೋದು. ಈ ಬೇಲೂರು ತಾಲೂಕನ್ನ ಒಂಥರ ನಮ್ಮ ರೈತರಿಗೆ ಬಹಳ ಮಟ್ಟಕ್ಕೆ ದೊಡ್ಡ ತೊಂದರೆ ಕೊಡ್ತಾರೆ. ಚಿಕ್ಕಮಗಳೂರು ಮುತ್ತೋಡಿ ಫಾರೆಸ್ಟ್ ದಾಟಿದ್ರೆ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಅಲ್ಲಿ ಈ ಸರ್ಕಾರದ 2 ಜನ ಮಂತ್ರಿಗಳದ್ದು ತೋಟ ಇದೆ ಅಂತೇಳಿ ಅಲ್ಲಿಂದ ಇಲ್ಲಿ ಫಾರೆಸ್ಟ್ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಇಲ್ಲಿಗೆ ಓಡಿಸ್ತಾರೆ. ಸಕಲೇಶ್ಪುರ ದಾಟಿದ್ರೆ ಮತ್ತೆ ಇಲ್ಲಿಗೆ ಓಡಿಸ್ತಾರೆ. ಈಗಾಗಲೇ ಈ ಕಣಗುಪ್ಪೆ ಒಂದೇ ಊರಲ್ಲಿ 3 ಸಾವಾಗಿದೆ. 2 ಜನರ ಮೇಲೆ ಅಟ್ಯಾಕ್ ಆಗಿದೆ. ಇದು ನಿರಂತರವಾಗಿ ನಡೆದ್ರು ಕೂಡ ಈಗಾಗಲೇ ಆ ವ್ಯಕ್ತಿ 2 ದಿನ ಆಗಿದೆ ಕಾಣೆಯಾಗಿ. ರಸ್ತೆ ಮೇಲೆ ಹೋಗ್ತಿದ್ದವನ್ನ ತೋಟದೊಳಗಡೆ ಹೋಗಿ ಸಾಯಿಸಿದೆ. ಇದುವರೆಗೆ ಈಗಾಗಲೇ ಗೊತ್ತಾಗಿ ಸಂಜೆ ಗೊತ್ತಾಗಿರೋದು 5 ಗಂಟೆನಲ್ಲಿ. ಇದುವರೆಗೂ ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ, ತಹಸೀಲ್ದಾರ್ ಒಬ್ಬರು ಬಂದಿರೋದು ಬಿಟ್ಟರೆ ಯಾರೂ ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವತ್ತು ಈ ರಸ್ತೆ ತಡೆನ ಮುಂದುವರಿಸ್ತೀವಿ. ಈ 25 ಲಕ್ಷ ಪರಿಹಾರ ನಾವೇ ರೈತರು 25,000 ಹಾಕಿ ದೇಣಿಗೆ ಮಾಡ್ಕೊಳಕ್ ತಯಾರಿದ್ದೀವಿ. ಶಾಶ್ವತವಾದಂಥ ಪರಿಹಾರ ಸಿಗುವವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ. ಸರಣಿಯಾಗಿ ಸಾವಾಗ್ತಾ ಇದೆ, ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಹಾಗಾಗಿ ಯಾವುದೇ ಕಾರಣದಿಂದ ಈ ಬಾರಿ ಶಾಶ್ವತ ಪರಿಹಾರವನ್ನ ಮಾಡೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳೋದಿಲ್ಲ. ರಸ್ತೆ ತಡೆ ಮಾಡ್ತೀವಿ, ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.